ಅಂದರೆ ಇಡಿ ಟಾಪ್ ಬಾಸ್ ಎಡ್ ಸ್ನೇಹಮಯಿ ಕೃಷ್ಣ. ಸ್ನೇಹಮಯಿ ಕೃಷ್ಣನ್ ಕೇಳ್ಕೊಂಡೇ ಈ ರಿಪೋರ್ಟನ್ನು ತಯಾರಿ ಮಾಡಿರುವಂಥದ್ದು ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಯಾರವನು ಸ್ನೇಹಮಯಿ ಕೃಷ್ಣ ಹೇಳಿ? ನೆನ್ನೆ ಚೆಕ್ ಬೌನ್ಸ್ ಕೇಸಲ್ಲಿ ಅವನಿಗೆ ಶಿಕ್ಷೆ ಆಗಿದೆಯಲ್ಲ. ನಾವು ಅವತ್ತಿಂದ ಹೇಳ್ತಾ ಇದ್ದೀವಲ್ಲ, ಸ್ನೇಹಮಯಿ ಕೃಷ್ಣ ಇಸ್ ಎ ಕ್ರಿಮಿನಲ್ ಹ್ಯಾವಿಂಗ್ 44 ಕ್ರಿಮಿನಲ್ ಕೇಸಸ್ ಅಗೇನ್ಸ್ಟ್ ಹಿಮ್ ಇನ್ ಪೊಲೀಸ್ ಸ್ಟೇಷನ್. ಕೋರ್ಟಲ್ಲಿದೆ. ಎಕ್ಸ್ಟಾರ್ಷನ್ ಕೇಸ್ ಆಗಿದೆ, ಎಕ್ಸ್ಟಾರ್ಷನ್ ಕೇಸ್ ಇದೆ, ವಸೂಲಿ, ಕೊಲೆ, ಮರ್ಡರ್ ಕೇಸಲ್ಲಿದ್ದಾನೆ ಮನುಷ್ಯ. ಎಲ್ಲ ಭೂ ಹಗರಣಕ್ಕೆ ಸಂಬಂಧಪಟ್ಟಿರುವಂಥದ್ದು. ರೌಡಿ ಶೀಟರು, ಗಡಿಪಾರಾಗಿದ್ದಾನೆ. ಅವನ ಮಾತಿಗೆ ಇಷ್ಟೊಂದು ಮನ್ನಣೆ ಕೊಡುವಂಥ ಕೆಲಸವನ್ನು ಮಾಡ್ತಾನೆ. ಅವನ ಹಿನ್ನೆಲೆ ಏನು? ಅವನು ಸಿದ್ದರಾಮಯ್ಯನವ್ರ ಹಿಂದೆ ಬಿದ್ದಿರುವಂಥನು. ಅವನು ಯಾರು? ಹಂಗಾರೆ ಕೋರ್ಟು ಏನು ತೀರ್ಮಾನ ಕೊಟ್ಟಿದೆಯಲ್ಲ, ಅವನು ಚೆಕ್ ಬೌನ್ಸಲ್ಲಿ ಅವನಿಗೆ ಶಿಕ್ಷೆ ಆಗಬೇಕು, ಇಸ್ ಎ 420 ಅನ್ನುವಂಥ ತೀರ್ಮಾನ ಆಗಿದೆಯಲ್ಲ, ಜಡ್ಜ್ಮೆಂಟ್ ಆಗಿದೆಯಲ್ಲ, ಅದು ಸುಳ್ಳ? ಪೊಲೀಸ್ನವ್ರು ಏನಾದರೂ ತನಿಖೆ ಮಾಡಿ ಏನಾದರೂ ರಿಪೋರ್ಟ್ ಕೊಟ್ಟಿದ್ರೆ ಅವ್ರ ಮೇಲೆ ಬೀಳ್ತಿದ್ದ ಇವ. ನಾವೇನೋ ಹೇಳಿದ್ರೆ ನಮ್ಮ ಮೇಲೆ ಬೀಳ್ತಾನೆ. ನಾನು ಇವತ್ತು ಪ್ರೆಸ್ ಮೀಟ್ ಮಾಡಿದ್ದೀನ, ನಾಳೆ ಅವನು ಯಾವುದರಲ್ಲಿ ಫೇಸ್ಬುಕ್ಕಲ್ಲಿ ಹಾಕ್ತಾನೆ ನನ್ನ ಬಗ್ಗೆ, ಸಿಂಗ್ಯುಲರಾಗಿ ಮಾತಾಡಿ, ಏಕವಚನದಲ್ಲಿ ಮಾತಾಡಿ ನನ್ನ ಬಗ್ಗೆ ಹಾಕ್ಕೊಂತಾನೆ. ಇದಕ್ಕೆ ಉತ್ತರ ಕೊಡಪ್ಪ.